NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಳಿಗ್ಗೆ ಕೋರ್ಟಲ್ಲಿ ವಿಚಾರಣೆ, ಸಂಜೆ ರಣಕೇಕೆ. ಕೈಕಾಲು ಕಟ್ಟಿದ್ರು, ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರು. ಅವರೆಲ್ಲ ಒಂದೇ ಕುಟುಂಬದವರು, ಸಂಬಂಧಿಕರಲ್ಲಿ ಸೋದರ ಮಾವ ಆಗಬೇಕು. ಆದರೆ 2 ಎಕರೆ ಜಾಗಕ್ಕೆ ಖ್ಯಾತೆ ತೆಗೆದ್ರು, ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ವಿಚಾರಣೆ ನಡೆಯೋ ಹೊತ್ತಲ್ಲೇ ಮಾವನ ಹೆಣ ಉರುಳಿದೆ. ಹೌದು, ಇದು ಹೇಳಿ ಕೇಳಿ ರಣ ರಾಕ್ಷಸರ ಕಾಲ. ಹಾದಿ ಬೀದಿಯಲ್ಲೂ ಕೂಡ ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇದ್ದಾರೆ. ಪಾಪ ಪುಣ್ಯಗಳನ್ನೆಲ್ಲ ಮೂಟೆ ಕಟ್ಟಿರುವಂತಹ ಪರಮ ಪಾಪಿಗಳು ಹಾದಿ ಬೀದಿಯಲ್ಲೂ ಕೂಡ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಹೊನ್ನು ಮಣ್ಣು ಅಂತ ಹೇಳಿ ಬಂದ್ರೆ ಮುಗಿದೇ ಹೋಯ್ತು. ನನ್ನವರು ತನ್ನವರು ಅನ್ನೋದನ್ನ ಮರೆತು ರಕ್ತದ ಕೋಡಿಯನ್ನ ಹರಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಇಂತಹದ್ದೇ ಭೀಕರ ಘಟನೆ ನಡೆದು ಹೋಗಿದೆ. ಆಸ್ತಿ ವಿಷಯಕ್ಕೆ ಜಿದ್ದಿಗೆ ಬಿದ್ದಿದ್ದ ಸೋದರಳಿಯನ ಮಕ್ಕಳು ಮಾವನ ಹೆಣವನ್ನ ಉರುಳಿಸಿದ್ದಾರೆ. ಬೆಳಿಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಬಂದಿದ್ರು. ಸಂಜೆ ಹೊತ್ತಿಗೆ ಸೋದರ ಮಾವನಿಗೆ ಬೆಂಕಿ ಹಚ್ಚಿ ಕೊಂದು ಹಾಕಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿಯ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹೊತ್ತಿ ಉರಿತಾ ಇದ್ದಂತಹ ಮೃತದೇಹವನ್ನ ಕಂಡು ಹಾಡು ಹಗಲೇ ಕಂಗಾಲಾಗಿದ್ದಾರೆ. ಈತನ ಹೆಸರು ವೀರಣ್ಣ. KSRTCಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಹೀಗಾಗಿ ಹುಟ್ಟೂರು ಬಿಟ್ಟು ಹಾಸನದಲ್ಲಿ ಮನೆ ಮಾಡಿಕೊಂಡಿದ್ರು. ಇವರ ದೊಡ್ಡಪ್ಪ ಬಾಗಲಯ್ಯ ಅನ್ನೋರಿಗೆ 2 ಹೆಣ್ಮಕ್ಳು. ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಆದರೆ ಬಾಗಲಯ್ಯರ ಕೊನೆಗಾಲದಲ್ಲಿ ಯಾರು ನೋಡ್ಕೊಂಡಿರ್ಲಿಲ್ಲ. ಇಬ್ಬರಿಗೂ ಮದುವೆ ಆಗಿ ಇರೋ 2 ಮಕ್ಕಳು ಕೂಡ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಹೀಗಾಗಿ ದೊಡ್ಡಪ್ಪನ ಆರೈಕೆಯನ್ನೇ ವೀರಣ್ಣ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ತನ್ನ ತಮ್ಮನ ಮಗನಿಗೆ 2 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರಂತೆ. ಬಾಗಲಯ್ಯ ಅವರಿಗೆ ಓರ್ವ ಮಗ ಕೂಡ ಇದ್ದ. ಆತ ಬಹಳ ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ನು 2 ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿಕೊಟ್ಟಿದ್ರು. ಆದ್ದರಿಂದ ಹಿರಿಯರನ್ನ ವೀರಣ್ಣ ನೋಡ್ಕೊಳ್ತಾ ಇದ್ದ. ಆದ್ದರಿಂದ ಇವರಿಗೆ ದಾನ ಪತ್ರವನ್ನ ಮಾಡಲಾಗಿತ್ತು. ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಈತನಿಗೆ ಆಗತ್ತೆ ಅಂತ ಹೇಳಿ ಗೊತ್ತಾಗ್ತಿದ್ದ ಹಾಗೆ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಮೃತ ವೀರಣ್ಣ ಸಹೋದರ ನಂಜಯ್ಯ ಅವರು ಹೇಳಿದ್ದಾರೆ. ಬಾಗಲಯ್ಯ ಸಾವನ್ನಪ್ಪಿದ್ದ ಹಾಗೆ 2 ಎಕರೆ ಆಸ್ತಿ ವೀರಣ್ಣನಿಗೆ ಸಿಕ್ಕಿತ್ತು. ಇದು ಬಾಗಲಯ್ಯನ 2 ಹೆಣ್ಣು ಮಕ್ಕಳ ತಲೆ ಕೆಡಿಸಿದೆ. ನಾವಿದ್ರೂ ಕೂಡ ನಮ್ಮ ಆಸ್ತಿ ಕಂಡೋರ ಪಾಲಾಯ್ತಲ್ಲ ಅಂತ ಹೇಳಿ ಲಕ್ಷ್ಮಮ್ಮ ಹಾಗೂ ಮಹಾದೇವಮ್ಮ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ನಮ್ಮಪ್ಪನ ಆಸ್ತಿ ನಮಗೆ ಸೇರ್ಬೇಕು ಅಂತ ಹೇಳಿ ಕೋರ್ಟ್ನ ಮೆಟ್ಟಿಲೇರಿದರಂತೆ. ಇಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಆರೋಪಿಗಳನ್ನ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕುವ ವೇಳೆ ಎಲ್ಲ ಆರೋಪಿಗಳನ್ನ ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಇದೇ ಜಮೀನು ವಿವಾದದ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿತ್ತು. ಹೀಗಾಗಿ ವೀರಣ್ಣ ಜೊತೆ ಲಕ್ಷ್ಮಮ್ಮ ಮತ್ತು ಮಹಾದೇವಮ್ಮ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಸಹೋದರಿಯರ ಮಕ್ಕಳು ಕೂಡ ಬಂದಿದ್ರು. ಸೋದರ ಮಾವನನ್ನ ನೋಡ್ತಿದ್ದಂತೆ ನಿಗಿ ಕೆಂಡ ಕಾರ್ತಾ ಇದ್ರು. ವಿಚಾರಣೆ ಮುಗಿಸಿದ ಹಾಗೆ ವೀರಣ್ಣ ರಾಜನಹಳ್ಳಿಯ ಜಮೀನಿಗೆ ಹೋಗಿದ್ದಾರೆ. ಈ ವೇಳೆ ಸಹೋದರಿಯ ಮಕ್ಕಳು ಅಲ್ಲಿಗೆ ಬಂದಿದ್ರಂತೆ. ಆಸ್ತಿ ಜಿದ್ದಿಗೆ ಬಿದ್ದವರು ಮಾವ ಅನ್ನೋದನ್ನ ಮರೆತು ಕೈಕಾಲುಗಳನ್ನ ಕಟ್ಟಿ ಹಾಕಿದ್ದಾರೆ. ಇದೇ ಜಾಗದಲ್ಲಿ ಮನಸ್ಸೋ ಇಚ್ಛೆ ಥಳಿಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವಂತಹ ಹಾಸನದ SP ಶುಭನ್ವಿತಾ ಮೃತನ ಸಹೋದರ ಸಂಜೆ 6 ಗಂಟೆ ವೇಳೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಕೃತ್ಯ ಬೆಳಕಿಗೆ ಬಂದಿದೆ. ಇದಕ್ಕಿಂತ ಮುನ್ನವೇ ಕೃತ್ಯವನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ದೃಢವಾಗಿದೆ. ನಮಗೆ ಸಂಪೂರ್ಣವಾಗಿ ಸುಟ್ಟ ದೇಹ ಮಾತ್ರ ಸಿಕ್ಕಿದೆ. ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ತನಿಖೆಯನ್ನ ಮುಂದುವರಿಸ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್